Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. 2800 ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿದ್ದಾನೆ ಅಂತ ಪ್ರಜ್ವಲ್ ರೇವಣ್ಣ ವಿರುದ್ಧ ನಲಪಾಡ್ ಗಂಭೀರ ಆರೋಪ ಮಾಡಿದ್ದಾರೆ. ಅವನ ಕಾಮಕಾಂಡ ನೋಡೋಕೆ ಆಗ್ತಾ ಇಲ್ಲ, ಆ ವಿಡಿಯೋ ನೋಡಿ ನಾನು 2 ದಿನ ಮಲಗಿಲ್ಲ ಅಂತ ನಲಪಾಡ್ ಹೇಳಿದ. ಇದ್ದೇನೆ ಬರಲಿಲ್ಲ ನನಗೆ 2 ದಿನ. ಆದ್ರಲ್ಲೂ ಮನೆ ಕೆಲಸ ಮಾಡೋ ಮಹಿಳೆ ನೋಡಿ ಕಣ್ಣಲ್ಲಿ ನೀರು ಬಂತು ನನಗೆ ಅಂತ ಹುಬ್ಬಳ್ಳಿಯಲ್ಲಿ ಪ್ರಜ್ವಲ್ ವಿರುದ್ಧ ನಲಪಾಡ್ ವಾಗ್ದಾಳಿ ನಡೆಸಿದ್ದಾರೆ. ಪ್ರೊಟೆಸ್ಟ್ ಸಂದರ್ಭದಲ್ಲಿ ನಲಪಾಡ್ ಹೇಳಿರೋದು, ಬಿಜೆಪಿ ಅವ್ರ ಕೈ ಜೋಡಿಸ್ಬಿಟ್ರೆ ನೀವೇನಾದ್ರೂ ಮಾಡ್ಕೊಳ್ತೀರ ಅಂತ. 2800 ಮಹಿಳೆಯರು, 7800 ಕುಟುಂಬಗಳು, ಇವತ್ತು 2800 ಕುಟುಂಬಗಳು. ಆ ತಾಯಿಂದಿರು 50 ವರ್ಷ 60 ವರ್ಷ ಮನೆ ಕೆಲಸ ಮಾಡೋರು ಒಬ್ಬರನ್ನ ಕೂಡ ಬಿಟ್ಟಿಲ್ಲ, ಒಬ್ಬರನ್ನ ಬಿಟ್ಟಿಲ್ಲ. ಅವ್ನ ಮುಂದೆ ಹುಡುಗಿಯರು ಹೋಗಕ್ ಭಯ ಪಡುವಂತ ಒಂದು ಪರಿಸ್ಥಿತಿಯನ್ನ ಈ ಕರ್ನಾಟಕದಲ್ಲಿ ನಿರ್ಮಾಣ ಮಾಡಿದ್ದಾನೆ ಪ್ರಜ್ವಲ್ ರೇವಣ್ಣ. ನೀನು ಫ್ರಾಂಕ್ಫರ್ಟ್ ಅಲ್ಲಾದ್ರೂ ಕೂತ್ಕೋ, ನೀನು ಅಮೆರಿಕದಲ್ಲಾದ್ರೂ ಕೂತ್ಕೋ, ಕರ್ನಾಟಕದಲ್ಲಿರುವಂತ ಸಿದ್ದರಾಮಯ್ಯನವರ ಸರ್ಕಾರ, ಡಿ ಕೆ ಶಿವಕುಮಾರ್ ಅವರ ಸರ್ಕಾರ, ರಾಹುಲ್ ಗಾಂಧಿ ಅವರ ಸರ್ಕಾರ ನಿನ್ನನ್ನ ಬಿಡಲ್ಲ. ಕರ್ನಾಟಕದ ಮಹಿಳೆಯರಿಗೆ ಆಗಿರುವ ಅನ್ಯಾಯವನ್ನು ನಾವು ಎತ್ತಿ ಕೇಳ್ತೀವಿ ಅಂತ ಹೇಳ್ತೀನಿ. ಕೊನೆಯದಾಗ್ತಾನೆ ಹೇಳ್ತೀನಿ ಕೇಳ್ರಿ, ಕೊನೆಯದಾಗ್ತಾನೆ ಹೇಳ್ತೀನಿ. ಇವತ್ತು ಇದು ಶುರುವಾದ, ಎಲ್ಲಿ ತನಕ ಪ್ರಜ್ವಲ್ ರೇವಣ್ಣನ ಹಿಡಿದು ಜೈಲಲ್ಲಿ 20, 30, 40 ವರ್ಷ ಹಾಕಲ್ವೋ ಅಲ್ಲಿ ತನಕ ನಮ್ಮ ಹೋರಾಟ ಬಿಡಲ್ಲ. ಹುಬ್ಳಿ ಧಾರವಾಡದ ಎಲ್ಲ ನನ್ನ ನಾಯಕರೇ, ನಿಮ್ಮ ಮನೆಯಲ್ಲಾಗಿದ್ರೆ ನೀವು ಸುಮ್ಮನೆ ಇರ್ತಾ ಇದ್ರ? ನಿಮ್ಮ ಮನೆಯಲ್ಲಾಗಿದ್ರೆ ನೀವು ಸುಮ್ಮನೆ ಇರ್ತಾ ಇದ್ರ? ಕರ್ನಾಟಕದ ನಾಯಕರೇ, ಕರ್ನಾಟಕದ ಜನತೆ ನಿಮ್ಮ ಮನೆಯಲ್ಲಾಗಿದ್ರೆ ಸುಮ್ಮನೆ ಇರ್ತಾ ಇದ್ರ? Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.